ಗುಡ್ ಮಾರ್ನಿಂಗ್ ಗೆಳೆಯರೆ, ಎಲ್ಲರೂ ಹೆಂಗಿದ್ದೀರಾ? ಸೊ ನಾನಿವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿಗೆ ಅಂತಂದ್ರೆ ನಮ್ಮ ಚಿಕ್ಕಮ್ಮನ ಮನೆ ಚಿಕ್ಕಬಳ್ಳಾಪುರ್ಗೆ. ಸೊ ಏನಕ್ಕಪ್ಪ ಅಂತಂದ್ರೆ ಅವ್ರ ಮನೆಗೆ ದಾವತ್ತು ಕರೆದವ್ರೆ. ಸೊ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಬೀಗ್ರೂಟಕ್ಕೆ ಕರೆದವ್ರೆ. ಸೊ ಬೀಗ್ರೂಟಕ್ಕೆ ಮಸ್ತಾಗಿ ನಾನ್ ವೆಜ್ ಬ್ಯಾಟಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ. ಗೈಸ್, ನಿಮ್ಗೆ ಮಹಾರಾಣಿನ ತೋರಿಸ್ತೀನಿ ನೋಡಿ ಇವಾಗ. ಜನಕ್ಕೆ ಹಾಯ್ ಏನು ಹಾಯ್ ಫ್ರೆಂಡ್ಸ್. ಸೊ ಫೈನಲಿ ಗೈಸ್, ನಮ್ಮ ಅಂಕಲ್ ಬಂದವ್ರೆ. ಸೊ ಇಲ್ಲಿಂದ ನಾವು ಅಜ್ಜಿ ಮನೆಗೆ ಹೋಗ್ಬೇಕು. ಬ್ಯಾಗ್ ಎಲ್ಲ ರೆಡಿ ಆಯ್ತು. ಸೊ ಅಜ್ಜಿ ಮನೆ ಹತ್ರಕ್ಕೆ ಹೋಗೋಣ ಬನ್ನಿ. ಸೊ ಫೈನಲಿ ನಮ್ಮ ಮನೆಯಿಂದ ಅಜ್ಜಿ ಮನೆ ಕಡೆಗೆ ಹೊರಟ್ವಿ. ರೆಡಿ ಆಗ್ತವ್ರೆ ಗೈಸ್. ರೆಡಿ ಆಗಿ ಆಮೇಲೆ ಒಂದು ಮಗು ಯಾಕೋ ಹೇಳ್ತಾಳು ಪಾಪ. ಬಂದಿರ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಸೊ ಗೈಸ್, 2 ಕಾರು ರೆಡಿ ಐತೆ, ಇವಾಗ ಹೋಗ್ಬೇಕಷ್ಟೇ. ಕಮಾನ್. ಸೊ ಗೈಸ್, ಇವಾಗ ಹೊರಟ್ವಿ. ಹೊಟ್ಟೆ ಅಂತೂ ಫುಲ್ ಹಸಿತೈತೆ. ಅಲ್ಲಿ ಮಟನ್ನು ಬೇಯ್ತೈತಂತೆ, ಮಟನ್ ಬಿರಿಯಾನಿ. ಸೊ ಹೋಗಿದ ತಕ್ಷಣ ತಿನ್ಬೇಕು. ಸೊ ಬನ್ನಿ ಹೋಗೋಣ. ಗೈಸ್, 9 ಗಂಟೆ ಆಗೋಯ್ತು, ಹೊಟ್ಟೆ ಹಸಿತೈತೆ. ಸೊ ಇಷ್ಟೊತ್ತು ತಿಂದು ರೂಢಿ ಅಲ್ವಾ, ಬಟ್ ಇನ್ನ ಹೋಗ್ತಾ ಇದೀವಿ. ಇನ್ನ ಅಷ್ಟೊತ್ತಾಗುತ್ತೆ ನೋಡ್ಬೇಕು. ಗೈಸ್, ಮತ್ತೆ ಹೊಟ್ಟೆ ಹಸಿತೈತೆ ಅಂತಂದ್ರೆ ಇಲ್ಲಿ ಎಳ್ನೀರು ಬೇರೆ ಕುಡಿಯಕ್ಕೆ ನಿಲ್ಸವ್ರೆ. ಎಳ್ನೀರು ಕುಡಿದ್ಬಿಟ್ಟು ಮತ್ತೆ ಹೋಗ್ಬೇಕು. ಸೊ ಫೈನಲಿ ನಮ್ಮ ಚಿಕ್ಕಮ್ಮನ ಮನೆ ರೋಡ್ಗೆ ಚಿಕ್ಕಬಳ್ಳಾಪುರ್ಗೆ ರೀಚ್ ಆದ್ವಿ. ಅಲ್ಲಿ ರೀಚ್ ಆದ್ಮೇಲೆ ಇನ್ನೂ ತುಂಬ ಹೊಟ್ಟೆ ಹಸಿಗೆ ಶುರು ಆಯಿತು. ಯಾಕೆ ಅಂತಂದರೆ ನಮ್ಮ ಚಿಕ್ಕಮ್ಮ ಮಾಡಿರೋ ಬಿರಿಯಾನಿ ರೋಡ್ ಗಂಟ ಘಮ ಘಮ ಅಂತೈತೆ. ಸೊ ಹೋಗೋ ಅಷ್ಟರಲ್ಲಿ ಮಟನ್ ಬಿರಿಯಾನಿ ರೆಡಿ ಆಗಿತ್ತು. ನಮ್ಮ ಅಮ್ಮ ಅಂತೂ ತಟ್ಟೆಗೆ ಹಾಕಿ ಫಸ್ಟ್ ಕೊಟ್ಬಿಟ್ರು. ಸೊ ಬ್ಯಾಟಿಂಗ್ ಮಾಡೋಕ್ಕೆ ಶುರು ಹಚ್ಕೊಂಡೆ. ಆ್ಯಂಡ್ ಪೀಸ್ ಅಂತೂ ಫುಲ್ ಸಾಫ್ಟಾಗಿ ಸಕ್ಕದಾಗಿ ಬಂದಿತ್ತು. ಅದನ್ನ ತಿನ್ಬಿಟ್ಟು ಹೊರಟೆ ನಾನು. ಗೈಸ್, ಹೊಟ್ಟೆ ತುಂಬ ಟಿಫನ್ ಆಯಿತು. ಇವಾಗ ಊರೆಲ್ಲ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಗೆ ಊರು ತೋರಿಸ್ತೀನಿ. ನಮ್ಮ ಚಿಕ್ಕಮ್ಮನ ಮಗಳು, ಅತ್ತೆ ಮಗಳು, ಚಿಕ್ಕಮ್ಮನ ಮಗಳು. ಸೊ ಇಲ್ಲಿಂದ ನಮ್ಮ ಚಿಕ್ಕಪ್ಪ ಯಾವುದೋ ಮನೆಗೆ ಕರ್ಕೊಂಡೋದ್ರು. ಸೊ ಯಾವ ಮನೆ ಅಂತಂದರೆ ಅದು ಮನೆ ಅಲ್ಲ, ಮನೆಯಲ್ಲೇ ಒಂದು ಸ್ವಲ್ಪ ಅಂಗಡಿ ಥರ ಇದೆ. ಸೊ ಇಲ್ಲಂತೂ ಫುಲ್ ಚಾಟ್ಸು ಮತ್ತು ಜ್ಯೂಸ್ ಎಲ್ಲ ಸಿಗುತ್ತೆ. ಸೊ ನಾವು ಆರ್ಡರ್ ಮಾಡಿದ್ದೇನಪ್ಪ ಅಂತಂದರೆ ಥಮ್ಸಪ್ ಮಸಾಲ. ಸೊ ಹೆಂಗಿರುತ್ತೋ ಅಂದ್ಕೊಂಡೆ, ಬಟ್ ಥಮ್ಸಪ್ ಮಸಾಲ ಅಂತೂ ಸೂಪರ್ ಆಗಿತ್ತು. ನಮ್ಮ ಫುಲ್ ಫ್ಯಾಮಿಲಿ ಎಲ್ಲ ಅದನ್ನ ಎಂಜಾಯ್ ಮಾಡ್ಕೊಂಡು ಕುಡಿದ್ವಿ. ನಮ್ಮ ಧನ್ವಿ ಅಂತೂ ಸಖತ್ತಾಗೈತೆ ಅಂದ್ಕೊಂಡು ಕುಡಿದ್ಲು. ಇವೆಲ್ಲ ಮುಗಿಸ್ಕೊಂಡು ಶ್ರೀನಿವಾಸ ಸಾಗರ ಡ್ಯಾಮ್ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಸೊ ನಾವು ಹೋಗಿದ್ದು ಚಿಕ್ಕಬಳ್ಳಾಪುರ ಟು ಗೌರಿಬಿದನೂರು ರೋಡು. ಸೊ ನೇಚರ್ ಅಂತೂ ಸೂಪರ್ ಆಗಿತ್ತು. ಫುಲ್ ವಿಡಿಯೋ ಹಾಕ್ತೀನಿ, ಸ್ಕಿಪ್ ಮಾಡ್ದಿರಾ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಗೈಸ್, ರಾಂಗ್ ಟೈಮ್ ಬಂದ್ಬಿಟ್ಟಿದೀವಿ ನಾವು. ಒಂಚೂರು ನೀರಿಲ್ಲ. ಸೊ ಫುಲ್ ಮಳೆಗಾಲಲ್ಲಿ ಬಂದರೆ ಇಲ್ಲಿ ನಡೆಯೋಕ್ಕೆ ದಾರಿ ಇರಲ್ವಂತೆ. ಸೊ ಇಲ್ಲಿ ಗಾಡಿನೂ ಬರೋಕ್ಕಾಗಲ್ಲ. ಸೊ ಅಷ್ಟು ನೀರಿರುತ್ತೆ. ಬಟ್ ನಾವು ಬಂದಿರೋ ಟೈಮ್ಗೆ ನೀರಿಲ್ಲ ಇಲ್ಲಿ. ಬಟ್ ಓಕೆ, ನೇಚರ್ ಅಂತೂ ಸೂಪರ್ ಆಗೈತಿ ಇಲ್ಲಂತೂ.
ಫುಲ್ ರಿಲ್ಯಾಕ್ಸ್ ಆಗೋಗುತ್ತೆ. ಅಲ್ಲಿ ಬೆಂಗಳೂರಲ್ಲಿ ಫುಲ್ ಟ್ರಾಫಿಕ್ಗೆ ತಲೆನೋವು ಬಂದ್ಬಿಟ್ಟಿರುತ್ತೆ. ಸೊ ಈ ಕಡೆ ಬಂದರೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಇದ್ಬಿಟ್ಟು ಹೋಗ್ಬೋದು. ಸೊ ನೀವು ಈ ಪ್ಲೇಸ್ ವಿಸಿಟ್ ಮಾಡಿದರೆ ಕಮೆಂಟ್ಸ್ ಮಾಡಿ, ಆ್ಯಂಡ್ ನಿಮಗೆ ಯಾವ ಥರ ಇಷ್ಟ ಆಯಿತು ಈ ಪ್ಲೇಸು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾವು ಆನ್ ದ ವೇ ಬರಬೇಕಾದ್ರೆ ರಂಗಸ್ಥಳ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ, ನೋಡ್ಕೊಬನ್ನಿ. ನಾವು ಹೋಗಿದ್ದಾಗ ಯಾವುದೋ ಮದುವೆ ಇತ್ತು ಅನಿಸುತ್ತೆ. ಫುಲ್ ಡೆಕೋರೇಷನ್ ಎಲ್ಲ ಮಾಡಿದರು ಆ್ಯಂಡ್ ತುಂಬ ಜನ ಇದ್ದರು. ಬಟ್ ನಾವು ಒಳಗೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂತಂದರೆ ನಾವು ನಾನ್ ವೆಜ್ ತಿಂದಿದ್ವಿ. ಆಚೆಯಿಂದ ನೋಡ್ಕೊಂಬರೋಣ ಅಂತ ಹೋಗಿದ್ದು. ಅಲ್ಲಿ ಲೈನಾಗಿ ಹಸುಗಳು ಕಟ್ಟಾಕಿದ್ರು. ಮಾತಾಡ್ಸೋಣ ಅಂತ ಹೋದೆ, ಬಟ್ ಗುಮ್ಗೆ ಮುಟ್ಟತ್ತು ಅಂತ ಭಯಕ್ಕೆ ಹೋಗಿಲ್ಲ. ಸೊ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಎಳ್ನೀರು ಮಾಡ್ತಾಯಿದ್ರು. ಅಲ್ಲೇ ಎಳ್ನೀರು ಕುಡಿಯೋಣ ಅಂತ ನಮ್ಮ ಮಾವರು ಅತ್ತೆಯವರೆಲ್ಲ ಒಂದು ಎಳ್ನೀರು ತೊಗೊಂಡು ಅಲ್ಲೇ ಕುಡಿದ್ವಿ. ಆ್ಯಂಡ್ ಅಲ್ಲಿ ಇನ್ನೊಂದು ಸೀನ್ ಆಗ್ಬಿಟ್ಟೈತೆ. ಏನಪ್ಪ ಅಂತಂದರೆ ಕೋತಿ ಯಾರ್ದೋ ಇಬ್ಬರದ್ದು ಫೋನ್ ಎತ್ಕೊಂಡು ಹೋಗ್ಬಿಟ್ಟೈತೆ. ಎತ್ಕೊಂಡೋಗಿ ಮೇಲೆ ಕುತ್ಕೊಂಡ್ಬಿಟ್ಟೈತೆ. ಪಾಪ ಅವ್ರು ಕೆಳಗಡೆಯಿಂದ ಬಾಳೆಹಣ್ಣು ತೋರಿಸ್ತವ್ರೆ, ಆದರೂ ಅದು ಬರ್ತಾನೆ ಇಲ್ಲ ಕೆಳಗೆ. ನೀವು ಈ ಪ್ಲೇಸ್ ವಿಸಿಟ್ ಮಾಡಿದ್ರೆ ಮೇಲೆ ಜಾಬಲ್ಲಿ ಯಾವತ್ತೂ ಫೋನ್ ಇಟ್ಕೊಂಡು ಹೋಗಬೇಡಿ. ಹಿಡ್ಕೊಂಡ್ರೆ ಕೋತಿಗಳು ಎತ್ಕೊಂಡು ಓಡೋಗ್ತವೆ. ಆ್ಯಂಡ್ ಇನ್ ಕೇಸ್ ನೀವು ಬಸ್ಸಲ್ಲಿ ಕಾರಲ್ಲೆಲ್ಲ ಬಂದರೆ ಇಲ್ಲಿ ಪಾರ್ಕಿಂಗ್ ಕೂಡ ತುಂಬ ಆಪ್ಷನ್ಸ್ ಇದೆ. ಸೊ ನೀವು ಇಲ್ಲಿ ನೆಮ್ಮದಿಯಾಗಿ ಪಾರ್ಕಿಂಗು ಮಾಡಿ ದೇವ್ರ ದರ್ಶನ ಮಾಡ್ಕೊಂಬರ್ಬೋದು. ಸೊ ಇವೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ನಮ್ಮ ಚಿಕ್ಕಮ್ಮನ ಮನೆ ಕಡೆಗೆ ಹೊರಟ್ವಿ. ಸೊ ಇವೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಊಟ ರೆಡಿ ಇತ್ತು, ಬಿಸಿ ಬಿಸಿ. ನಮ್ಮ ಅಂತೂ ಕಬಾಬ್ ಸುಡ್ತಾಯಿದ್ರು. ನಮ್ಮ ಕಬಾಬ್ ಸುಡ್ತಾಯಿದ್ರೆ ಅಲ್ಲೇ ಬೋನಿ ಮಾಡಾಕ್ದೆ ನಾನಂತೂ. ಸೊ ಮಧ್ಯಾಹ್ನ ರೆಸಿಪಿ ಏನಪ್ಪ ಅಂತಂದರೆ ಕಬಾಬು, ಮಟನ್ ಬಿರಿಯಾನಿ, ಮತ್ತು ಚಿಕನ್ ಬಿರಿಯಾನಿ, ಮಟನ್ ಸಾರು, ಮುದ್ದೆ ಎಲ್ಲ ಮಾಡಿದರು. ನಂಗೆ ಬೆಳಗ್ಗೆ ತಿಂದಿದ್ದೆ, ಇನ್ನೂ ಜೀರ್ಣ ಆಗಿಲ್ಲ. 6 ತಿಂದೆ. ಸೊ ಊಟ ಅಂತೂ ಸಖತ್ತಾಗಿತ್ತು. ತುಂಬ ತಿಂದು ನೆಮ್ಮದಿಯಾಗಿ ಒಂದು ಸ್ವಲ್ಪ ಮಲ್ಕೊಂಡೆ. ಆ್ಯಂಡ್ ಮಲಗಿ ಎದ್ದಿದ ತಕ್ಷಣ ನನ್ನ ಫ್ರೆಂಡ್ ಬಂದ. ಊಟ ಎಲ್ಲ ಮಸ್ತಾಗಾಯಿತು. ಆ್ಯಂಡ್ ಇರೋ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ನಾನು ಎಲ್ಲನೋ ಹೋಗಲಿ, ನನ್ನ ಫ್ರೆಂಡ್ಸ್ ಮಾತ್ರ ಇರಲೇಬೇಕು ಆ್ಯಂಡ್ ಇದ್ದೇ ಇರ್ತಾರೆ. ಸೊ ಈ ಊರಲ್ಲಿ ನನ್ನ ಫ್ರೆಂಡ್ ಯಾರು ಅಂತಂದರೆ ನಮ್ಮ ಶಾಹಿದ್ ಬೈ ಯಾವಾಗ ಬರಲಿ ನಂಗೆ ಮೀಟ್ ಮಾಡ್ದಿರೋ ಇರೋದೇ ಇಲ್ಲ. ಕೆಲಸ ಹಿಡ್ಕೊಂಡು ಪಾಪ ಇವತ್ತು ಕೆಲಸ ಮುಗಿಸ್ಕೊಂಡು ನನಗೋಸ್ಕರ ಬಂದವನೇ. ಸೊ ಶಾಹಿದ್ ಬೈ. ಸೊ ನಾನು ನಮ್ಮ ಶಾಹಿದ್ ಬೈ ಟೀ ಕುಡ್ಕೊಂಬರೋಣ ಅಂತ ಹೊರಟ್ವಿ. ಒಂದು ಟೀ ಕುಡಿಯೋಕೆ ಅವ್ನು ಎಷ್ಟು ದೂರ ಕರ್ಕೊಂಡು ಹೋದ ಅಂತ ತೋರಿಸ್ತೀನಿ, ನೋಡ್ಕೊಬನ್ನಿ. ಸೊ ಒಂದು ಟೀ ಕುಡಿಯೋಕೆ ಅವನು ಬೆಂಗಳೂರು ರೋಡಿಗೆ ಕರ್ಕೊಂಬಂದ. ಬಟ್ ಅದನ್ನ ವರ್ತ್ ಅನ್ಬೋದು. ಯಾಕೆ ಅಂತಂದರೆ ಟೀ ಅಂತೂ ಸಖತ್ತಾಗಿತ್ತು. ಮಧ್ಯಾಹ್ನ ಬಿಸಿ ಬಿಸಿ ಊಟಕ್ಕೂ ಮಲ್ಗೆ ಎದ್ದಿರೋದ್ಮೇಲೆ ಟೀ ಕುಡಿಯೋದಕ್ಕೂ ಸಖತ್ತಾಗಿತ್ತು. ಸೊ ಟೀ ಕುಡಿದು ವಾಪಸ್ ನಮ್ಮ ಚಿಕ್ಕಮ್ಮನ ಮನೆ ಕಡೆಗೆ ಹೊರಟ್ವಿ. ಆ್ಯಂಡ್ ಅಲ್ಲಿಗೆ ಬಂದು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ವಾಪಸ್ ಮನೆಗೆ ಹೋಗೋ ಸಮಯ ಬಂತು. ಫೈನಲಿ ಹೊರಟ್ವಿ. ಜೊತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಧನ್ಯವಾದ. ಓಕೆ ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಧನ್ಯವಾದ.